ಮುಖ್ಯಾಂಶಗಳು: ದೇವಮಾನವ ಶ್ರೀ ಸತ್ಯಸಾಯಿ ಬಾಬಾ ಅಸ್ತಂಗತ 27ಕ್ಕೆ ಅಂತ್ಯಕ್ರಿಯೆ. ರಾಜ್ಯಾದ್ಯಂತ ಇಂದು ಅಕಾಲಿಕ ಮಳೆ. ಸಚಿನ್ ತೆಂಡೂಲ್ಕರ್ ಮತ್ತು ಡಾಕ್ಟರ್ ರಾಜ್ಕುಮಾರ್ ಅವರ ಹುಟ್ಟುಹಬ್ಬ, ಅಭಿಮಾನಿಗಳಿಂದ ಸಂಭ್ರಮದ ಆಚರಣೆ. ಉಪಗ್ರಹ ಉಡಾವಣೆ ಯಶಸ್ಸು. ಕೂಡಿ ಬಾಳಿದರೆ ಸ್ವರ್ಗ ಸುಖ, ಕೋಡಿಹಳ್ಳಿಯಲ್ಲೊಂದು ವಿಶೇಷ ಕುಟುಂಬ. ಹೊಟ್ಟೆಪಾಡಿಗೆ ಅಡ್ಡಿಯಾದ ಮಳೆರಾಯ. ಸದಾ ತಮ್ಮ ಕೆಲಸದಲ್ಲಿ ತಲ್ಲೀನರಾಗಿರುವ ಜನರು ತಮ್ಮವರನ್ನು ಕೂಡ ತಲೆ ಎತ್ತಿ ನೋಡಲಾರದ ಈ ಒತ್ತಡದ ಯುಗದಲ್ಲಿ ನಗರದ ಮಧ್ಯಭಾಗದಲ್ಲಿ ಎಲ್ಲಾ ಜಾತಿಯ ಪ್ರಾಣಿ ಪಕ್ಷಿಗಳೊಂದಿಗೆ ಜೀವಿಸುತ್ತಿದ್ದಾರೆ ಕೊಡಿಗೆಹಳ್ಳಿಯ ಈ ಪ್ರಾಣಿ ಪ್ರಿಯ. ಈ ಕುರಿತು ಒಂದು ವರದಿ. ಮಾನವ ಸಂಘಜೀವಿ, ಒಬ್ಬರನ್ನೊಬ್ಬರು ಕೂಡಿಕೊಂಡು ಬಾಳುವುದು ಮಾನವನ ಸಹಜ ಗುಣ. ಅಂತಹ ಜೀವಿಗಳಲ್ಲಿ ಕೊಡಿಗೆಹಳ್ಳಿಯ ಮುನಿಯಪ್ಪನವರು ಕೂಡ ಒಬ್ಬರು. ಮೂಲತಃ ಹಳ್ಳಿಯಿಂದ ವಲಸೆ ಬಂದು ವಾಸಿಸುತ್ತಿದ್ದರೂ ಕೂಡ ತನ್ನ ಜೊತೆಗಿನ ಸ್ನೇಹಜೀವಿಗಳನ್ನು ಜೊತೆಗೆ ಕರೆತಂದು ಜೀವಿಸುತ್ತಿದ್ದಾರೆ. ಹಸು, ಮೇಕೆ, ಕರು, ಟಗರು, ಕುರಿ, ನಾಯಿ ಇವುಗಳಲ್ಲದೆ ಪಕ್ಷಿ ಮಿತ್ರರಾದಂತಹ ಪಾರಿವಾಳ, ಬಾತುಕೋಳಿ, ಹುಂಜ, ಕೋಳಿ ಎಲ್ಲ ಜೀವಿಗಳೊಂದಿಗೆ ನಿಕಟ ಸಂಬಂಧ ಹೊಂದಿರುವಂತಹ ಇವರು ಒಂದು ವರ್ಷಕ್ಕೆ ಒಂದು ಗೂಡು ಹುಲ್ಲು ತರಿಸುತ್ತಾರೆ. ಕಡಿಮೆಯಾದಾಗ ಈ ನಗರದಲ್ಲಿ ಮೇವು ಹುಡುಕುವುದು ಕೊಂಚ ಕಷ್ಟ ಅಂತಾರೆ. ಅದೇನೇ ಇರಲಿ, ಇಷ್ಟು ಸಣ್ಣ ಜಾಗದಲ್ಲಿ ಇಂತಹ ನಗರದಲ್ಲಿ ಈ ಎಲ್ಲ ಪ್ರಾಣಿಗಳೊಂದಿಗೆ ಕಟ್ಟಿಕೊಂಡಿರುವ ಇವರ ಈ ಸಂಬಂಧವನ್ನು ಯಾರೇ ಬಂದರೂ ಕೂಡ ಬಿಡಿಸಲಾಗುವುದಿಲ್ಲ. ನಾವು ಇದಿರ್ತಿರ್ತೀವಿ ಅಂದರೆ ನಮ್ಮ ತಾತ ಅವರೆಲ್ಲರೂ ಇದರಲ್ಲೇ ಬರ್ತಾಯಿದ್ರು. ನಾವು ಅದನ್ನೇ ಇದೇ ಥರ ಮಾಡ್ಕೊಂಡು ಬರ್ತಾನೆ ಇರ್ತೀವಿ. ಎಷ್ಟು ಯಾವ್ಯಾವ ಪ್ರಾಣಿಗಳಿವೆ? ನಮ್ಮ ಹಸು, ಎಮ್ಮೆ, ಕೋಳಿ, ಕುರಿ, ಪಾರಿವಾಳ ಇದೆ, ಒಳಗಡೆ ನಾಯಿ ಇದೆ, ಮೇಕೆ. ಮತ್ತು ಇವಾಗೆಲ್ಲ ಇಲ್ಲಿ ನಗರದಲ್ಲಿದ್ದೀರಾ ನೀವು? ನಿಮಗೆ ಜಮೀನಿದೆಯಾ? ಇದು ನಮ್ಮ ಸ್ವಂತ ಜಾಗ ನಿಂತಿಲ್ಲ. ಮೊದಲು ಇದೆಲ್ಲ ಹೊಲ ಮಾಡ್ತಾಯಿದ್ವಿ, ಹೊಲ ಮಾಡ್ತಾಯಿದ್ವಿ. ಅದನ್ನ ಹಂಗೆ ಉಳಿಸ್ಕೊಂಡು ಇದನ್ನ ವೃತ್ತಿಯಾಗಿ ಮಾಡ್ಕೊಂಡು ಬರ್ತಾಯಿದ್ವಿ. ಇದೇ ವೃತ್ತಿ. ಕೂಡಿ ಬಾಳಿದರೆ ಸ್ವರ್ಗ ಸುಖ ಎಂಬ ಮಾತನ್ನು ಪಾಲಿಸಿಕೊಂಡು ಹೋಗುತ್ತಿರುವ ಮುನಿಯಪ್ಪ ಹಾಗೂ ಅವರ ಕುಟುಂಬದವರ ಈ ಸಾರ್ಥಕತೆಯ ಜೀವನವನ್ನು ಮೆಚ್ಚಲೇಬೇಕು. ವಿಠಲ್ ಜೊತೆ ಮಹದೇವ್, ಕೊಡಿಗೆಹಳ್ಳಿ. ಬಿಸಿಲಿನ ಬೇಗೆಯಿಂದ ಬೇಸತ್ತ ಜನರಿಗೆ ಅಕಾಲಿಕ ಮಳೆಯಿಂದ ತಂಪಿನ ಅನುಭವವಾಯಿತು. ಸಂಜೆ ವೇಳೆ ಸುರಿದ ದಿಢೀರ್ ಮಳೆಯಿಂದಾಗಿ ಸಾರ್ವಜನಿಕರು ಪರದಾಡಬೇಕಾಯಿತು. ಈ ಕುರಿತಾಗಿ ಒಂದು ವರದಿ. ಬೆಂಗಳೂರು ನಗರದಲ್ಲಿ ಕಳೆದ 3 ದಿನಗಳಿಂದ ಸುರಿಯುತ್ತಿರುವ ಧಾರಾಕಾರ ಅಕಾಲಿಕ ಮಳೆಯಿಂದಾಗಿ ಬಿಸಿಲ ಬೇಗೆಯಿಂದ ಬೇಸತ್ತ ಜನತೆಗೆ ಹಾಗೂ ಸುಡು ಬಿಸಿಲಿನಿಂದ ಕಾದು ಬೆಂಕಿಯಂತಾಗಿದ್ದ ರಸ್ತೆಗಳಿಗೆ ತಂಪೆರಚಿದಂತಾಗಿದೆ. ತುಂಬ ಖುಷಿ ಅನಿಸ್ತಾ ಇದೆ. ಯಾಕಂದರೆ ತುಂಬ ಬಿಸಿ ಜಾಸ್ತಿ ಆಗ್ಬಿಟ್ಟಿತ್ತಲ್ಲ, ತುಂಬ ಖುಷಿ ಆಗ್ತಿದೆ. ಆದರೆ ಈ ಆಫೀಸ್ ಹಾಲಿಡೇ ಇದ್ದರೆ ಓಕೆ, ಬೇರೆ ದಿವಸ ಆಫೀಸ್ ಟೈಮಲ್ಲಾದರೂ ಸ್ವಲ್ಪ ಕಷ್ಟ ಆಗುತ್ತೆ. ಆದರೆ ಅನಿವಾರ್ಯ ತಡ್ಕೋಬೇಕು. ಹಾಗೂ ಸಾರ್ವಜನಿಕರಲ್ಲಿ ಮಂದಹಾಸ ಮೂಡಿದೆ. ಆದರೆ ಸಂಜೆಯ ವೇಳೆ ಸುರಿದ ಈ ಧಾರಾಕಾರ ಮಳೆಯಿಂದಾಗಿ ಕಚೇರಿ ಹಾಗೂ ಇನ್ನಿತರ ಕೆಲಸ ಕಾರ್ಯಗಳಿಂದ ಹಿಂತಿರುಗುತ್ತಿದ್ದ ಸಾರ್ವಜನಿಕರು ಬಸ್ ತಂಗುದಾಣಗಳಲ್ಲಿ ಮತ್ತು ದ್ವಿಚಕ್ರ ವಾಹನ ಸವಾರರು ಪೆಟ್ರೋಲ್ ಬಂಕ್ಗಳ ಕೆಳಗೆ ಆಶ್ರಯ ಪಡೆದುಕೊಂಡರು.
ಮತ್ತು ತಮ್ಮ ಮನೆಗಳಿಗೆ ತೆರಳಲು ಬಸ್ಗಳಿಗಾಗಿ ಪರದಾಡಬೇಕಾದಂತಹ ಸ್ಥಿತಿ ಎದುರಿಸಬೇಕಾಯಿತು. ಈ ಥರ ಸಮ್ಮರಲ್ಲಿ ಬರುತ್ತಲ್ಲ ಸರ್, ಈ ಥರ ಒಂದು ಬಿಸಿಲು, ತುಂಬ ಬಿಸಿಲಿರುತ್ತೆ, ಈ ಥರ ಮಳೆ ಬಂದು ಕೂಲ್ ಅನ್ಸುತ್ತೆ. ಅಂದರೆ ಒಂದು ರೀತಿ ಒಳ್ಳೇದು ಅಂತಿದ್ದಾರೆ ಈ ಥರ. ಏನಂದ್ರೆ ನಮ್ಮ ಕೆಲಸಕ್ಕೆ ನಿಮ್ಮ ಕೆಲಸಗಳಿಗೆ ತೊಂದರೆ ಆಗ್ತದೆ. ಆಫೀಸ್ ಅವರ್ದಲ್ಲಿ ಮಳೆ ಬಂದರೆ ನಮ್ಗೇನು ತೊಂದರೆ ಇರಲ್ಲ. ಆಫೀಸ್ ಮಳೆ ಬರೋದು ಬೇಸಿಗೆಯಲ್ಲಿ ಸಂಜೆಯ ವೇಳೆ ಸುರಿಯುತ್ತಿರುವಂತಹ ಈ ಒಂದು ಅಕಾಲಿಕ ಮಳೆಯಿಂದಾಗಿ ದ್ವಿಚಕ್ರ ವಾಹನ ಸವಾರರಿಗೆ ತೊಂದರೆಯಾಗುತ್ತದೆ. ಸಾರ್ವಜನಿಕರಿಗೆ ಈ ಮಳೆಯು ಒಂದು ಈ ಥರ ಏನೋ ಒಂದು ಸುಡು ಬಿಸಿಲಿನಲ್ಲಿ ಒಂದು ರೀತಿ ತಂಪನ್ನು ಎರಚುತ್ತಿದೆ ಮತ್ತು ಅವರ ಮನಸ್ಸಿನಲ್ಲಿ ಸಂತೋಷವನ್ನು ಮೂಡಿಸಿದೆ. ಕ್ಯಾಮ್ರಾಮ್ಯಾನ್ ಗಂಗರಾಜು ಜೊತೆ ಮಂಜು, ಸಂವಾದ ಸುದ್ದಿ, ಬೆಂಗಳೂರು. ಹೊಟ್ಟೆಪಾಡಿಗೆ ಅಡ್ಡಿಯಾದ ಮಳೆರಾಯ. ಅನಿರೀಕ್ಷಿತವಾಗಿ ಸುರಿದ ಮಳೆಯಿಂದಾಗಿ ಹಲವಾರು ಜನರು ತಮ್ಮ ದುಡಿಮೆಯನ್ನು ಮೊಟಕುಗೊಳಿಸಿದ್ದಾರೆ. ಇಂತಹವರಲ್ಲಿ ದೇವಸ್ಥಾನದ ಮುಂದೆ ಚಪ್ಪಲಿ ಕಾಯುವ ಈ ವ್ಯಕ್ತಿಯು ಒಬ್ಬರಾಗಿದ್ದಾರೆ. ಭಾರತ ಒಂದು ಮುಂದುವರೆಯುತ್ತಿರುವ ದೇಶ, ಅಭಿವೃದ್ಧಿಶೀಲ ದೇಶ. ಇದು ಮುಂದುವರಿಯುತ್ತಿದೆ ಎಂದು ಗುರುತಿಸಿಕೊಳ್ಳುತ್ತಿರುವ ಕಾಲದಲ್ಲಿ ಬಡತನವು ತನ್ನದೇ ಆದಂತಹ ಕ್ರೂರವಾದ ರೂಪವನ್ನು ಪಡೆದುಕೊಳ್ಳುತ್ತಿದೆ. ಪ್ರತಿಯೊಬ್ಬನೂ 2 ಹೊತ್ತಿನ ಅನ್ನಕ್ಕಾಗಿ ಮಾಡದ ಕೆಲಸವಿಲ್ಲ, ಪಡೆದ ಕಷ್ಟವಿಲ್ಲ. ಅಂತಹ ಕಷ್ಟಗಳು ಅದೆಷ್ಟೋ. ಇಂತಹ ಕಷ್ಟದಲ್ಲಿಯೂ ಸಹ ಮಳೆ, ಗಾಳಿ ಯಾವುದನ್ನೂ ಸಹ ಲೆಕ್ಕಿಸದೆ ಕೇವಲ 1-2 ರೂಪಾಯಿಗಳಿಗೋಸ್ಕರ ಕೈಯೊಡ್ಡಿಕೊಂಡು ದೇವಸ್ಥಾನದ ಮುಂದೆ ಚಪ್ಪಲಿಯನ್ನು ಕಾಯುತ್ತಾ ತಮ್ಮ ಹಸಿವನ್ನು ತುಂಬಿಸಿಕೊಳ್ಳುತ್ತಿದ್ದಾರೆ. ಇವರಿಗೆ ಈ ದೇಶದಲ್ಲಿ ಯಾವಾಗ ಹೊಟ್ಟೆ ತುಂಬ ಅನ್ನ ಸಿಗುತ್ತದೆ? ಇವರ ಕಷ್ಟಗಳಿಗೆ ಕೊನೆಯೆಂದು ಇವರ ಕಷ್ಟಗಳನ್ನು ಕೇಳುವವರಾದರೂ ಯಾರು? ಕೇಳ್ತೀವಿ, ಕೊಡೋರು ಕೊಡ್ತಾರೆ, ಇರೋರು ಇಲ್ಲ, ಹೋಗ್ಬಿಡ್ತಾ ಇರ್ತಾರೆ ಅಷ್ಟೇ. ನಮ್ಮ ಕಷ್ಟ, ನಮಗೆ ಆರೋಗ್ಯ ಚೆನ್ನಾಗಿಲ್ಲ, ಏನೋ ಇಲ್ಲಿ ಕುತ್ಕೊಂಡು ಆ ದೇವಸ್ಥಾನ ಪುಣ್ಯ ಕೇಳ್ತಾ ಇದ್ವಿ ಅಷ್ಟೇ ಸರ್. ಏನು ಕಳ್ತನ ಮಾಡಲ್ಲ, ಏನು ಮಾಡಲ್ಲ, ಕಷ್ಟ ಬಿಡೋಕ್ಕಾಗಲ್ಲ. ಏನಂದರೆ ನನಗೆ ಟಿ ಗಾಳಿ ಇದೆ, ಏನೋ ನನ್ನ ಕಷ್ಟ ನಮಗಿದೆ. ಯಾರೋ ನಾವು ಈ ಬಜಾರಲ್ಲಿ ಕೇಳಿದ್ರೆ ಯಾರೂ ಕೊಡೋಲ್ಲ. ಇದೇ ದೇವಸ್ಥಾನ ಕುತ್ಕೊಂಡ್ರೆ ಯಾರೋ ಪುಣ್ಯಾತ್ಮ 1 ರೂಪಾಯಿ ಏನೋ ಕೊಡ್ತಾರೆ. ಅದು ನಮ್ಗೆ ಇಷ್ಟ, ಅದು ಕೇಳ್ತಾ ಇದ್ವಿ. ಮತ್ತು ಮನೆಯಲ್ಲಿ ಮಕ್ಕಳಿಗೂ ನನಗೆ ಯಾರೂ ಇಲ್ಲ ಸರ್, ಯಾರೂ ಇಲ್ಲ. ನಾನು ಒಬ್ಬನೇ ಇರೋದು. ಸತ್ತೋಗಿದ್ರೆ ಬಜಾರೆಲ್ಲ ಮುನ್ಸಿಪಾಲ್ಟಿ ಅವರು ನಡ್ಕೊಂಡು ಹೋಗ್ಬಿಡ್ತಾರೆ ಅಷ್ಟೇ, ಏನು ಮಾಡೋಕ್ಕಾಗಲ್ಲ ಸರ್. ಫಸ್ಟೆಲ್ಲ ಏನು ಕೆಲಸ ಮಾಡ್ತಾರೆ? ಏನು ಮುಂದೆ ಗಾರ್ ಕೆಲಸ ಅಲ್ಲಿ ಇದೆಲ್ಲ ಮಾಡ್ತಾಯಿದ್ವಿ. ಇದೇ ಊರೇನು? ನಮ್ಮದು ಆಂಧ್ರ ಸರ್. ಯಾವ ಊರು ಸರ್? ನಮ್ಮದು ಆಂಧ್ರ ಪೆನಗೊಂಡ ಸಂತೂರು. ಹಿಂದೆ ಕಷ್ಟ ಬಿಡ್ತೀವಿ. ನಮಗೇನೋ ಟಿ ವಿ ಕಾಯಿಲೆ ಬಂದಮೇಲೆ ಏನು ತೂಕ ಹೆಚ್ಚು ಮಾಡೋಲ್ಲ. ಇವಾಗ ಏನು ಮಾಡೋಕ್ಕಾಗಲ್ಲ ಸರ್. ಏನೋ ನೋಡ್ತಾ ಇದ್ದೀವಿ ಸರ್, ಏನೋ ಕೆಲಸ ಸೆಕ್ಯೂರಿಟಿ ಕೆಲಸ ಏನಾದ್ರು ಸಿಕ್ಕಿದ್ರೆ ಮಾಡೋಣ ಅಂತ ಯೋಚನೆ ಮಾಡ್ತಾಯಿದ್ದೀವಿ. ಆಮೇಲೆ ದೇವ್ರ ಪುಣ್ಯ, ಅದಕ್ಕೆ ಇಲ್ಲಿ ಕುತ್ಕೊಂಡು ಏನೋ ಯೋಚನೆ ಮಾಡ್ತಾಯಿದ್ದೀವಿ. ಏನು ಕಳ್ತನ ಮಾಡಲ್ಲ, ಕಷ್ಟ ಬಿಡೋಕ್ಕೆ ಆಗ್ತಾಯಿಲ್ಲ ಇವಾಗ. ಅದೇ ಹೇಳ್ತಾ ಇದ್ದೀವಿ ಸರ್, ಅಷ್ಟು ಮುಂಚೆ ಏನು ಹೇಳ್ತಾರೆ. ನಿಮ್ಮ ಹೆಸರು? ನಮ್ಮ ಹೆಸರು ನಾಗರಾಜ್ ಸರ್. ಥ್ಯಾಂಕ್ ಯು. ಬಡತನ ಭಾರತ ದೇಶದಲ್ಲಿ ಅದು ಎಷ್ಟೋ ರೀತಿಯಾದಂಥ ಬಡತನಗಳನ್ನು ನಾವು ಕಾಣ್ತೇವೆ. ಅದೇ ರೀತಿಯಾಗಿ ಜನರು ಎಷ್ಟೋ ಕಷ್ಟಗಳನ್ನು ಪಟ್ಬಿಟ್ಟು ಅವರ ಒಂದು ಹೊಟ್ಟೆಪಾಡುಗಳನ್ನು ಜೀವನ ಮಾಡ್ಕೊಂಡು ರೂಪಿಸ್ಕೊತಾ ಇದ್ದಾರೆ. ಅನ್ನಕ್ಕೋಸ್ಕರ ಎಷ್ಟೋ ಜನ ಎಷ್ಟೋ ರೀತಿಯಲ್ಲಿ ಕಷ್ಟಪಟ್ಟು ತಮ್ಮ ಒಂದು ಅನ್ನಕ್ಕೋಸ್ಕರ ಏನೇನೋ ಮಾಡ್ತಾರೆ. ಆದರೆ ಇಲ್ಲೊಬ್ಬರು ಚಪ್ಪಲಿನ ಮಳೆ ಟೈಮಲ್ಲೂ ಸಹ ಅವರನ್ನು ಸೆಕ್ಯೂರಿಟಿ ಥರ ಕಾದು ಅವ್ರು ಕೊಡುವಂಥ ಏನೋ ಕೆಲವೊಂದು 1 ರೂಪಾಯಿ 2 ರೂಪಾಯಿಗೋಸ್ಕರ ಕೂಲಿ ಮಾಡಿ ಈ ಒಂದು ಜೀವನವನ್ನು ಸಾಗಿಸ್ಕೊಳ್ತಾ ಇದ್ದಾರೆ. ಕ್ಯಾಮ್ರಾಮನ್ ಮಂಜು ಜೊತೆ ಗಂಗರಾಜು, ಯಲಹಂಕ, ಬೆಂಗಳೂರು.